ದಶಕಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಯೋಜನೆ ಮಾಡಿರುವಂತಹ ಪಾಕಿಸ್ತಾನ ಮೊದಲ ಪಂದ್ಯದಲ್ಲೇ ಹೀನಾಯವಾಗಿ ಸೋಲನ್ನು ಕಂಡಿದೆ. ಅದು ಕೂಡ ತಮ್ಮ ತವರಿನಲ್ಲೇ ಅನ್ನೋದು ಮತ್ತೊಂದು ಅವಮಾನಕರ ಸಂಗತಿ. ನ್ಯೂಜಿಲೆಂಡ್ ವಿರುದ್ಧದ ಈ ಸೋಲು ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟನ್ನೇ ನೀಡಿದೆ. ಟೂರ್ನಿಯಿಂದಲೇ ಹೊರಬೀಳೋ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಅದು ಹೇಗೆ, ಯಾಕೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಪಾಕಿಸ್ತಾನದ ಭವಿಷ್ಯ ಮತ್ತೊಮ್ಮೆ ಭಾರತದ ಕೈಯಲ್ಲೇ ಇರುವಂತಹ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನಾನು ಶಾಂತಾ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 1996ರ ಬಳಿಕ ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಐಸಿಸಿ ಟೂರ್ನಿಯನ್ನು ಆಯೋಜನೆಯನ್ನು ಮಾಡಿದೆ. ಆದರೆ ಉದ್ಘಾಟನಾ ಪಂದ್ಯದಲ್ಲಿ ಸೋಲಿನೊಂದಿಗೆ ತನ್ನ ಜರ್ನಿಯನ್ನು ಆರಂಭ ಮಾಡಿದೆ. ಫೆಬ್ರವರಿ 19ರಂದು ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಸೋತು ಆಘಾತವನ್ನು ಅನುಭವಿಸಿದೆ. ಇದೀಗ ಪಾಕಿಸ್ತಾನ ಸ್ಪರ್ಧೆಯಲ್ಲಿ ಉಳಿಬೇಕು ಅಂದ್ರೆ ಭಾರತದ ವಿರುದ್ಧದ ಪಂದ್ಯವೇ ನಿರ್ಣಾಯಕವಾಗಿದೆ. ಫೆಬ್ರವರಿ 23ರಂದು ಭಾರತದ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಈ ಪಂದ್ಯದಲ್ಲಿ ಪಾಕಿಸ್ತಾನ ಸೋತ್ರೆ ಟೂರ್ನಿಯಿಂದಲೇ ಹೊರಬೀಳೋದು ಗ್ಯಾರಂಟಿ ಆಗಲಿದೆ. ಆದರೆ ಭಾರತದ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್ಗಳು ಎದುರಾಗಿವೆ. ಟೂರ್ನಿಯಿಂದಲೇ ಹೊರಬಿದ್ದ ಪಾಕಿಸ್ತಾನದ ಬ್ಯಾಟರ್. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದ ವೇಳೆ ಗಾಯಗೊಂಡಿದ್ದಂತ ತಂಡದ ಬ್ಯಾಟರ್ ಫಖರ್ ಜಮಾನ್ ಇದೀಗ ಚಾಂಪಿಯನ್ಸ್ ಟ್ರೋಫಿಯಿಂದಲೇ ಹೊರಬಿದ್ದಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈ ವಿಚಾರವನ್ನ ಅಧಿಕೃತಗೊಳಿಸಿದೆ. ಹಾಗೆ ಇಮಾಮ್ ಉಲ್ ಹಕ್ರನ್ನ ಬದಲಿ ಆಟಗಾರನಾಗಿ ತಂಡಕ್ಕೆ ಈಗಾಗಲೇ ಸೇರ್ಪಡೆ ಮಾಡಿಕೊಂಡಿಯಾಗಿದೆ. 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಭರ್ಜರಿ ಶತಕ ಸಿಡಿಸಿದಂತ ಫಖರ್ ಜಮಾನ್ ಪಾಕಿಸ್ತಾನ ಚಾಂಪಿಯನ್ಸ್ ಆಗುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. 34 ವರ್ಷದ ಜಮಾನ್ ನ್ಯೂಜಿಲೆಂಡ್ ಇನ್ನಿಂಗ್ಸ್ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ರು. ಮೊದಲ ಓವರ್ನಲ್ಲಿ ಬೌಂಡ್ರಿಯತ್ತ ಹೋಗ್ತಾ ಇದ್ದಂತ ಚೆಂಡನ್ನ ಚೇಸ್ ಮಾಡುವಾಗ ಇಂಜುರಿಗೆ ತುತ್ತಾಗಿದ್ರು. ಸದ್ಯ ಉತ್ತಮ ಫಾರ್ಮ್ನಲ್ಲಿದ್ದ ಜಮಾನ್ ಅವರು ತಂಡದಿಂದಲೇ ಹೊರಬಿದ್ದಿರೋದು ಪಾಕ್ಗೆ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. 2023ರಲ್ಲಿ ಭಾರತದಲ್ಲಿ ನಡೆದಂತ ವಿಶ್ವಕಪ್ನಲ್ಲಿ ಕೊನೆಯದಾಗಿ ಆಡಿದಂತ ನಂತರ ಜಮಾನ್ ಚಾಂಪಿಯನ್ಸ್ ಟ್ರೋಫಿಗಾಗಿ ಪಾಕಿಸ್ತಾನ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು. ಈ ಸಲ ಕೂಡ ಭಾರತದ ವಿರುದ್ಧ ಮಿಂಚುವಂತ ಕಾನ್ಫಿಡೆನ್ಸ್ ನಲ್ಲಿದ್ರು. ಆದ್ರೀಗ ಇಂಜುರಿಯಿಂದಾಗಿ ಭಾರತದ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಇಡೀ ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಸೆಮೀಸ್ ಆಸೆ ಉಳಿಬೇಕಂದ್ರೆ ಭಾರತ ವಿರುದ್ಧ ಪಾಕ್ ಗೆಲ್ಲಲೇಬೇಕು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಫೆಬ್ರವರಿ 23ರಂದು ದುಬೈನ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈಗಾಗಲೇ ಮೊದಲ ಪಂದ್ಯ ಸೋತಿರುವಂತಹ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧದ ಪಂದ್ಯ ನಿರ್ಣಾಯಕವಾಗಿದೆ. ಸೆಮಿಫೈನಲ್ ಆಸೆಯನ್ನ ಜೀವಂತವಾಗಿರಿಸಿಕೊಳ್ಬೇಕು ಅಂದ್ರೆ ಪಾಕಿಸ್ತಾನ ಈ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ. ಆದರೆ ಬಲಿಷ್ಠವಾಗಿರುವಂತಹ ಭಾರತದ ವಿರುದ್ಧ ಪಾಕಿಸ್ತಾನ ಗೆಲ್ಲೋದು ಅಷ್ಟು ಈಸಿ ಕೂಡ ಅಲ್ಲ. ಈಗಾಗಲೇ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಗೆಲುವನ್ನ ದಾಖಲಿಸಿದೆ. ಇನ್ನೊಂದು ಪಂದ್ಯಕ್ಕೆದುರು ಕೂಡ ಸೆಮೀಸ್ಗೆ ಕಾಲಿಡುವಂತ ಚಾನ್ಸಸ್ ಇದೆ. ಭಾರತ ತಂಡದ ಆಟಗಾರರ ಫಾರ್ಮ್ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೂ ಕೂಡ ಸೋಲಿನ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಭಾರತದ ವಿರುದ್ಧ ಸೋತ್ರೆ ಪಾಕಿಸ್ತಾನ ಟೂರ್ನಿಂದ ಹೊರಬೀಳೋದು ಬಹುತೇಕ ಗ್ಯಾರಂಟಿ ಆಗಿದೆ. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳ ಭಾರಿ ಅಂತರದಿಂದ ಸೋಲನ್ನ ಕಂಡಿದೆ. ಇದೀಗ ರೋಹಿತ್ ಶರ್ಮಾ ನೇತೃತ್ವದ ಭಾರತ ತಂಡವನ್ನ ಸೋಲಿಸೋಕೆ ಸಾಧ್ಯನಾ ಎನ್ನುವಂತ ಟೆನ್ಷನ್ ನಲ್ಲಿದ್ದಾರೆ. ಅಷ್ಟೇ ಯಾಕೆ ಭಾರತವನ್ನ ಸೋಲಿಸೋದು ತುಂಬಾ ಕಷ್ಟ ಅಂತ ಖುದ್ದು ಪಾಕಿಸ್ತಾನದ ಸ್ಟಾರ್ ಆಟಗಾರನೇ ಹೇಳಿಕೆ ಕೊಟ್ಟಿದ್ದಾರೆ. ಭಾರತವನ್ನು ಸೋಲಿಸುವುದು ಕಷ್ಟವೆಂದ ಶೋಯಬ್ ಅಖ್ತರ್. ನ್ಯೂಜಿಲೆಂಡ್ ವಿರುದ್ಧದ ಸೋಲಿಗೆ ಪಾಕ್ ಆಟಗಾರರ ಕಳಪೆ ಮತ್ತು ನಿಧಾನಗತಿಯ ಬ್ಯಾಟಿಂಗ್ಗೆ ಕಾರಣ ಅಂತ ಪಾಕ್ನ ಮಾಜಿ ಕ್ರಿಕೆಟರ್ಸ್ ಕೂಡ ಸಿಟ್ಟಾಗಿದ್ರು. ಅದರಲ್ಲೂ ಕೂಡ ಪಾಕಿಸ್ತಾನದ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಹಾಗೆ ಪಾಕಿಸ್ತಾನ ತಂಡದ ಇತರೆ ಆಟಗಾರರು ಆಕ್ರಮಣಕಾರಿಯಾಗಿ ಆಡಿಲ್ಲ ಅಂತ ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ಹೇಳಿದ್ದಾರೆ. ಹೀಗೆ ಆದ್ರೆ ಭಾರತ ತಂಡವನ್ನ ಸೋಲಿಸೋದು ಕಷ್ಟ ಅನಿಸ್ತಾ ಇದೆ. ಭಾರತ ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಟೀಮ್ ಇಂಡಿಯಾವನ್ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ. ಪಾಕಿಸ್ತಾನ ಅಗ್ರೆಸಿವ್ ಆಗಿ ಆಟ ಆಡಲೇಬೇಕು ಅಂತ ಸಲಹೆನ ನೀಡಿದ್ದಾರೆ. ಇನ್ನೊಂದು ಪಾಕ್ ತಂಡದ ಬ್ಲಂಡರ್ ಅಂದ್ರೆ ಅದು ಕೇವಲ 4 ಬೌಲರ್ಗಳನ್ನ ಇಟ್ಕೊಂಡಿರೋದು. ಬಟ್ ಬೇರೆ ಬೇರೆ ಟೀಮ್ಗಳಲ್ಲಿ ಪ್ರತಿ ತಂಡದಲ್ಲೂ ಕೂಡ ಕನಿಷ್ಠ 5, 6 ಅಥವಾ 7 ಬೌಲರ್ಗಳಿದ್ದಾರೆ ಅಂತ ತಮ್ಮ ತಂಡದಲ್ಲಿರುವಂತಹ ಕೊರತೆಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಲೀಗ್ ಹಂತದಲ್ಲಿ ಪಾಕಿಸ್ತಾನಕ್ಕೆ ಉಳಿದಿರೋದೇ 2 ಪಂದ್ಯಗಳು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇದ್ದು 2 ಗುಂಪುಗಳಾಗಿ ಡಿವೈಡ್ ಮಾಡಲಾಗಿದೆ. ಸೊ ಒಂದೊಂದು ತಂಡಕ್ಕೆ ಲೀಗ್ ಸ್ಟೇಜ್ ನಲ್ಲಿ 3 ಪಂದ್ಯಗಳಿರುತ್ತೆ. ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ಪಾಕಿಸ್ತಾನ ನ್ಯೂಜಿಲೆಂಡ್ ವಿರುದ್ಧ ಸೋತಿರೋದ್ರಿಂದ ಮುಂದಿನ 2 ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿದೆ. ಹಾಗಂತ 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಿಂದ ಈಗಾಗಲೇ ಹೊರಬಿದ್ದಿದೆ ಅಂತಲ್ಲ, ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹೊರಬಿದ್ದಿಲ್ಲ. ಪಾಕ್ ಪಾಲಿಗೆ ಇನ್ನೂ ಕೂಡ 2 ಪಂದ್ಯಗಳಿವೆ. ಒಂದು ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಭಾರತದ ವಿರುದ್ಧ, ಹಾಗೆ ಇನ್ನೊಂದು ಬಾಂಗ್ಲಾದೇಶದ ವಿರುದ್ಧ. ಭಾನುವಾರ ನಡೆಯಲಿರುವಂತಹ ಭಾರತ ವಿರುದ್ಧದ ಪಂದ್ಯಕ್ಕೆ ಈಗಾಗಲೇ ಮೊಹಮ್ಮದ್ ರಿಜ್ವಾನ್ ನೇತೃತ್ವದ ಪಾಕ್ ತಂಡ ದುಬೈಗೆ ಹಾರಿದೆ. ಮೆನ್ ಇನ್ ಗ್ರೀನ್ ತಂಡಕ್ಕೆ ಸಂಡೇ ಮ್ಯಾಚ್ ಡೂ ಆರ್ ಡೈ ಆಗಿದೆ. ದುಬೈ ಇಂಟರ್ನ್ಯಾಷನಲ್ ಕ್ರೀಡಾಂಗಣದಲ್ಲಿ ಅವರು ಆ ಪಂದ್ಯವನ್ನು ಸೋತ್ರೆ ಪಂದ್ಯಾವಳಿಯಿಂದಲೇ ಹೊರಬೀಳೋದು ಕನ್ಫರ್ಮ್ ಆಗಲಿದೆ.
ಸದ್ಯ ಭಾರತ ವಿರುದ್ಧದ ಪಂದ್ಯದಲ್ಲಿ ಮಕಾಡೆ ಮಲಗಿದ್ರೆ ಪಾಕ್ ಬಾಂಗ್ಲಾ ವಿರುದ್ಧದ ಪಂದ್ಯವನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಆಡ್ಬೇಕಾಗುತ್ತೆ. ಬಟ್ ಈ ಲಾಜಿಕ್ಗಳೆಲ್ಲ ಏನೇ ಇದ್ರೂ ಕೂಡ ಪಾಕಿಸ್ತಾನ ಮೊದಲಿಂದಲೂ ಕೂಡ ನಮಗೆ ಟ್ರೋಫಿಗಿಂತ ಭಾರತವನ್ನ ಸೋಲಿಸೋದೇ ನಮ್ಮ ಅಸಲಿ ಗುರಿ, ನಿಜವಾದ ಗೆಲುವು ಎಂದಿದ್ರು. ಪಾಕ್ ಪ್ರಧಾನಿ ಕೂಡ ಅದನ್ನೇ ಹೇಳಿದ್ರು. ಸೊ ಟೀಮ್ ಇಂಡಿಯಾ ವಿರುದ್ಧ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಅವರ ನೆಕ್ಸ್ಟ್ ಜರ್ನಿಯನ್ನ ಡಿಸೈಡ್ ಮಾಡಲಿದೆ. ಒನ್ಸ್ ಅಗೇನ್ ಪಾಕಿಸ್ತಾನದ ಭವಿಷ್ಯ ಭಾರತದ ಕೈಯಲ್ಲೇ ಇದೆ. ಇನ್ನು ಇತಿಹಾಸವನ್ನ ತೆಗೆದು ನೋಡಿದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ತಂಡ ಭಾರತದ ವಿರುದ್ಧ ಮೇಲುಗೈ ಸಾಧಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲಿ ಇಲ್ಲಿವರೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಟ್ಟು 5 ಪಂದ್ಯಗಳು ನಡೆದಿವೆ. ಇದರಲ್ಲಿ ಪಾಕಿಸ್ತಾನ 3 ಪಂದ್ಯಗಳನ್ನು ಗೆದ್ದಿದ್ರೆ ಭಾರತ 2 ಪಂದ್ಯಗಳನ್ನು ಮಾತ್ರ ಗೆದ್ದಿದೆ. ಅದರಲ್ಲೂ ಕೂಡ 2017ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಭಾರತವನ್ನ ಸೋಲಿಸುವ ಮೂಲಕ ಚಾಂಪಿಯನ್ ಆಗಿತ್ತು. ಈಗ ಭಾರತಕ್ಕೆ ತನ್ನ ಹಳೆ ಸೇಡನ್ನ ತೀರಿಸಿಕೊಳ್ಳೋಕೆ ಒಂದೊಳ್ಳೆ ಚಾನ್ಸ್ ಕೂಡ ಸಿಕ್ಕಿದೆ. ಫೈನಲ್ ಆಗಿ ಭಾನುವಾರ ನಡೆಯಲಿರುವಂತಹ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.